ನಾನು ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ನೇರವಾಗಿ ಹೇಳ್ತಾ ಇದ್ದೆ, ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ಮತ್ತು ಇಫ್ತಿಯಾರ್ ಕೊಟ್ಟಿಗೆ ಕೇಸು ಕೋರ್ಟಲ್ಲಿದೆ. ನಾನು ಅದ್ರ ಬಗ್ಗೆ ಮಾಡಿಕ್ಕಿಲ್ಲ. ನಾನು ಎತ್ತು ತಾಯಣೆ ಸಿದ್ದರಾಮಯ್ಯ ನಾರಾಯಣ ಒಂದೇ ಒಂದು ಮಾತನ್ನು ಮಾಡಿಲ್ಲ. ನಾನು ಪತ್ರಕಾರರು ಹೇಳಿದ್ದೀನಿ, ಬೇಡಿ ಯಾರು ನಮ್ಮ ರಕ್ಷಣೆ ಮಾಡಿಕ್ಕಿಲ್ಲ, ಕಾನೂನು ಪ್ರಕಾರ ಮಾಡೋಣ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದ್ರು. ನಾನು ಅದಕ್ಕೆ ಪತ್ರ ಬರೆದಿದ್ದೇನೆ. ಪತ್ರ ಸರ್ಕಾರಕ್ಕೆ ಬರೆದ, ಕಮಿಷನ್ಗೆ ಬರೆದಿರೋದು ನೋಡಿ, ಅಲ್ಲಿ ಕಮಿಷನ್ ಬರೆದಿರೋದು. ಹಾಗಾಗಿ ಕಮಿಷನ್ ಹಂತದಲ್ಲಿ ನಾವು ಹೇಳಿದ್ದೀನಿ ಹೊರತು ನಾನು ಆಡಳಿತ ದೃಷ್ಟಿಯಿಂದ ಅಡ್ಮಿನಿಸ್ಟ್ರೇಷನ್ ಬರೆದಿದ್ದ ಒಬ್ಬ ಅಧ್ಯಕ್ಷ ಹೇಳ್ಬೇಕು ಹೇಳಿದ್ದೀನಿ ನಾನು ಅವ್ರಿಗೆ. ಅದಕ್ಕೆ ನಮ್ಮ ಮರಿಗೌಡರು ಕಾರಣಕ್ಕೆ ಅರ್ಥ ಅದಕ್ಕೆ ಯಾರು ತಿಳುವಳಿಕೆ ಇರೋದು ಹೇಳ್ಬೇಕು. ಅದನ್ನ ತಿಳುವಳಿಕೆ ನೀವೆಲ್ಲರೂ ನಿಮ್ಮ ಮೌಖಿಕ ಆದೇಶವನ್ನು ಪಾಲಿಸಿರಲಿಲ್ಲ ಇಲ್ವೇ? ಈಗ ನೋಡಿ, ಈಗ ಬಂದಿದ್ದ ರಘುನಂದನ್ ಅಂತ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳ್ತಾರೆ. ಅವ್ರನ್ನ ಬರಲಿಲ್ಲ. ಕಚೇರಿಯಾಗಿ ಉಳಿದಿರ್ತಿಲ್ಲ ಸ್ವಾಮಿ, ನಿಮಗೂ ಗೊತ್ತಿಲ್ಲ, ನಮ್ಗೆ ಕೇಳ್ತಾ ಇದ್ದೆ ಅಷ್ಟೇ. ಕಚೇರಿಯಾಗಿ ಉಳಿದಿರಲಿಲ್ಲ. ಏನಂತ ಎಲ್ಲ ಕೂತ್ಕೊಂಡು ವೈ ಹಾಕೋದು, ಎಲ್ಲ ಕೂತ್ಕೊಂಡು ಆಟಸ್ ಮಾಡೋದು. ಈಗ ಇಂಥ ಒಂದು ಪರಿಸ್ಥಿತಿ ಇದ್ದು ನಾನು ಅದಕ್ಕೆ ಇವೆಲ್ಲಕ್ಕೂ ಕೂಡ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಕರೆಸಿ ಎಂಕ್ವೈರಿ ಕಮಿಟಿ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಇಲ್ಲ ಸರ್. ಏನನ್ನೂ ಗೊತ್ತಿಲ್ಲ ಸರ್. ಮಂತ್ರಿಗಳ ಕಡೆ ಹಸು ಇಲ್ಲ, ಯಾರು ಇಲ್ಲ. ದುಮ್ ನಡತ್ತೆ ಸತ್ಯಕ್ಕೆ ದೂರವಾದದ್ದು ಅದು ಅದಿಲ್ಲ. ಅದು ಆ ರೀತಿ ಇಲ್ವೇ ಇಲ್ಲ. ಎಲ್ಲ ಫೈಲ್ಗಳಿದೆ. ಕೆಲವು ಫೈಲ್ಗಳು ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಅವ್ರು ತಗೊಂಡೋಗಿಲ್ಲ. ನಮ್ಮ ಕೂಡ UD ಮಿನಿಸ್ಟ್ರಿಗೂ ಅವರು ಏನು ಅಲ್ಲ, ನಮ್ಗೇನು ಕೂಡ ಅವ್ರು ಸೂಚನೆ ಕೊಟ್ಟರೆ ಇದು ಮಾಡಿ ಅಂತೇಳಿ. ಬಟ್ ನಾನು ಮುಖ್ಯಮಂತ್ರಿಗಳ ಅವತ್ತು ಗಮನಿಸಿದ್ದೀನಿ, ಎಲ್ಲೂ ಹೇಳಿ ಫೈಲ್ಗಳು ಈಗಾಗಲೇ ಹುಡುಕ್ತಾ ಇದ್ದಾರೆ. ಫೈಲ್ಗಳನ್ನ ಯಾರು ಎಂಕ್ವೈರಿ ಕಮಿಟಿ ಇತ್ತು ಅವ್ರ ಮುಖಾಂತರ ಹುಡುಕಿ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಫೈಲ್ಗಳು ಏನು ಮಿಸ್ಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಮರಿಗೌಡ ಅವರಿಂದ ಕಂಟಕ ಅಂತೇಳಿ ಕೆಲವರು ಹೇಳ್ತಾರೆ. ಯಾಕಂದ್ರೆ ಮೊದಲ ಬಾರಿ ಆದಾಗಲೂ ಶಿಖಾ ಅವರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಮುಜುಗರ ಆಗಿತ್ತು. ಎರಡನೇ ಪ್ರಕರಣದಲ್ಲೂ ನೀವು ಮುಜುಗರಕ್ಕೆ ತಂದಿದ್ದಾರೆ. ನಾನು 7 ಗಂಟೆ ಕೇಳ್ತೀವಿ ಸ್ವಾಮಿ. ನಾನು ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ನೇರವಾಗಿ ಹೇಳ್ತಾ ಇದ್ದೆ, ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ಮತ್ತು ಇಫ್ತಿಯಾರ್ ಕೊಟ್ಟಿಗೆ ಕೇಸು ಕೋರ್ಟಲ್ಲಿದೆ. ನಾನು ಅದ್ರ ಬಗ್ಗೆ ಮಾಡಿಕ್ಕಿಲ್ಲ. ನಾನು ಎತ್ತು ತಾಯಣೆ ಸಿದ್ದರಾಮಯ್ಯ ನಾರಾಯಣ ಒಂದೇ ಒಂದು ಮಾತನ್ನು ಮಾಡಿಲ್ಲ. ಅದಕ್ಕೆ ಬಣ್ಣ ಕಟ್ತಾರೆ. ಮತ್ತು ಇವತ್ತು ನೋಡಿದಿರಿ, 2030 12 21 ಆಗಿದ್ದ ಪ್ರಕರಣಕ್ಕೆ ನಾನು 1/3/24 ಬಂದಿರೋನಿಗೆ ತಾಳೆ ಮಾಡಿದೆ. ಇದಕ್ಕೆ ನಾನು ಏನು ಮಾಡ್ಬೇಕು ಸ್ವಾಮಿ ಹೇಳಿ? ಇವೆಲ್ಲ ನೋಡಿ ನನಗೆ ಮಾನಸಿಕವಾಗಿ ಮತ್ತೆ ಆರೋಗ್ಯ ದೃಷ್ಟಿಯಿಂದ ನಾನು ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ.